ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರಲ್ಲಿ ಕೇಳಿಕೊಂಡಾಗ ಅವತ್ತು ಅವ್ರು ಎಂದೂ ಮುಂದೆ ನೋಡಿದೆ. ಅವತ್ತು 50 ಲಕ್ಷ ರೂಪಾಯಿ ಮೊದಲನೇ ಕಂತನ್ನು ಅವರು ಬಿಡುಗಡೆ ಮಾಡಿದ್ರು. 1 ಕೋಟಿ 2 ಕೋಟಿ 3 ಕೋಟಿ ಆದರೂ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಆ ಕೆಲಸನೂ ನಡೀತಾ ಇದೆ. ಅದನ್ನು ಖಂಡಿತ ಆದಷ್ಟು ಬೇಗ ಆಗತ್ತೆ ಅಂತ ವಿಶ್ವಾಸ ನಮ್ಮ ಚನ್ನಬಸವಪಟ್ಟಣ ಈ ಪವಿತ್ರ ಭೂಮಿಯಲ್ಲಿ ಅದು ಯಾವ ಹಾಗೂ ಆಗತ್ತೆ. ಇದೇ ಸ್ಥಳದಲ್ಲಿ ನಿಂತು ಕನ್ನಡದ ಮಹಾದ್ವಾರ ಆಗಬೇಕು, ಪರಮ ಪೂಜ್ಯರ ಅಷ್ಟೋರೋಳ ಮೂರ್ತಿ ಆಗಬೇಕು ಅಂತ ಹೇಳಿ ಈ ಕ್ಷೇತ್ರದ ಮಾಜಿ ಸಚಿವರು ಶಾಸಕರು ಬಹಳಷ್ಟು ಸಲ ನನಗೆ ಅದರ ನಾವೇ ಸ್ವಲ್ಪ ಹಿಂದೆ ಬಿದ್ದಿದ್ದೆವು. ನಾನು ಬಂದು ದುಡ್ಡು ಒಯ್ಯಿರಿ, ನೀವು ಮಾಡ್ರಿ ಅಂತ ನಾವು 3-4 ಸಲ ಪ್ರಭು ಚೌಹಾಣ್ ಹೇಳಿದ್ರು. ಅದಕ್ಕೆ ಅಪೂರ್ವ ನಾವು ಮಾತಾಡಿದೆವು. ಆ ಕೆಲಸನೂ ಆಗ್ತದೆ ಅಂತಕ್ಕಂಥ ವಿಶ್ವಾಸ. ಇವಾಗ ಈ ಊರಲ್ಲಿ ಜಾತ್ರೆಗಳು ಮಾಡ್ತಾ ಇದ್ದಾರೆ. ಇವತ್ತು ಇವೆಲ್ಲದರ ಸ್ಮರಣೆ ಜೊತೆಗೆ ಬಸವ ಜ್ಯೋತಿ ಪಾದಯಾತ್ರೆ ಇದೆ. ಈ ಪಾದಯಾತ್ರೆ ಅಪ್ಪ ಬೇಗ ಇಕ್ಕಿ ಚಳಿ ಮುಗಿಸ್ತೀನಿ ಅಂತ ಇದ್ದಾರೆ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ಮಾಡಿದಂತ ಎಲ್ಲಾ ಕೆಲಸಗಳು ಪುನರುತ್ಥಾನ ಆಗಬೇಕಾಯ್ತು ಅಂದ್ರೆ ಅದಕ್ಕೆ ಒಂದೇ ಒಂದು ಕೇಂದ್ರ ಬಿಂದು ಅಂದ್ರೆ ಒಂದೇ ಒಂದು ಸಂಕಲ್ಪದ ಚೆನ್ನಮ್ಮ ಬಸವ ಪಟ್ಟದೇವರು ಬಸವ ಕಲ್ಯಾಣದಲ್ಲಿ ಕಣ್ಣು ಒಂದು ಹೊತ್ತಿ ನಿರ್ಮಿಸಿದ ಅನುಭವ ಮಂಟಪ ಅಂತ ಹೇಳೋದು. ಇವತ್ತು ಚನ್ನಬಸವ ಪಟ್ಟದೇವರು ಅನುಭವ ಮಂಟಪವನ್ನು ಸ್ಥಾಪಿಸ್ತಾ ಇದ್ದಾರೆ. ಯಾವ ಸರ್ಕಾರನೂ ಬಸವ ಕಲ್ಯಾಣ ಕಡೆ ತಿರುಗಿ ನೋಡ್ತಿದೆ ಅಂತಕ್ಕಂಥ ಮಾತು ಇದು ಜಗತ್ ಜಾಹೀರು. ಇದು ಎಲ್ಲರೂ ಒಪ್ಪಲೇಬೇಕಾಗ್ತದೆ. ಇವತ್ತು ಅವತ್ತು ಚನ್ನಬಸವ ಪಟ್ಟದೇವರು ಅನುಭವ ಮಂಟಪವನ್ನು ಕಟ್ಟಿದ್ರು. ಬೀರನ ರಂಗಮಂದಿರದಲ್ಲಿ ಆ ರಂಗಮಂದಿರಕ್ಕೆ ಚನ್ನಬಸವ ಪಟ್ಟದೇವರ ಹೆಸರು ನಾಮಕರಣ ಮಾಡಿದ ಸಂದರ್ಭದಲ್ಲಿ ಇವತ್ತು ಆ ಅನುಭವ ಮಂಟಪ ನಾನು ಮಾಡಿದ್ದೀನಿ, ನೀನು ಮಾಡಿದ್ದೀನಿ, ಅದಕ್ಕೆ ಇಡೀ ನನಗೆ ಬರುತ್ತೆ ಅಂತ ಬಹಳ ಜನ ಹೇಳ್ಕೊತಾರೆ. ಆ ಕ್ಷಣದ ಪ್ರತ್ಯಕ್ಷ ಸಾಕ್ಷಿ ನಾನು ಇದ್ದ ಬಸವ ಪಟ್ಟದೇವರು ಇದ್ರು. ಆ ಉದ್ಘಾಟನೆ ಕಾರ್ಯಕ್ರಮದಾಗ ಮಾತಾಡಿದ ಇಬ್ಬರೇ ಮಾತ್ರ. ನಾನು ಸ್ವಾಗತ ಮಾಡಿದ್ದ, ಬಸವಲಿಂಗ ಪಟ್ಟದೇವರು ಮಾತಾಡಿದ್ರು. ಬಸವಲಿಂಗ ಪಟ್ಟದೇವರು ಅವತ್ತು ಭಾಷಣ ಮಾಡಿಲ್ಲ. ಅವತ್ತಿನ ಮುಖ್ಯಮಂತ್ರಿಯಾಗಿರ್ತಂತ ಯಡಿಯೂರಪ್ಪನವರಿಗೆ ಅನುಭವ ಮಂಟಪ ನೀವು ಇದ್ದರೆ ಮಾತ್ರ ಮಾಡ್ತಾರ, ಇನ್ನು ಯಾರೂ ಮಾಡಲ್ಲ. ಈ ಅನುಭವ ಮಂಟಪ ಮಾಡಬೇಕು. ಆ ಅನುಭವ ಮಂಟಪಕ್ಕೆ ನೀವು ಹಣ ಬಿಡುಗಡೆ ಮಾಡಬೇಕಂದಾಗ ಯಡಿಯೂರಪ್ಪನವರು 600 ಕೋಟಿ ರೂಪಾಯಿ ಘೋಷಣೆ ಮಾಡಿ 200 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಕಾಲಕ್ರಮೇಣ ಸರ್ಕಾರಗಳು ಬರ್ತಾವ, ಸರ್ಕಾರಗಳು ಹೋಗ್ತಾವ. ಮುಖ್ಯಮಂತ್ರಿ ಬರ್ತಾರೆ, ಮುಖ್ಯಮಂತ್ರಿ ಹೋಗ್ತಾರೆ, ಸಚಿವರು ಇರ್ತಾರೆ, ಸಚಿವರು ಹೋಗ್ತಾರೆ. ಆದ್ರೆ ಅದರ ಅಡಿಪಾಯ ಯಾರು ಅಂದ್ರೆ ಚನ್ನಬಸವ ಪಟ್ಟದೇವರ ಕರಸಂಜಾತರಾಗಿರ್ತಕ್ಕಂಥ ಬಸವಲಿಂಗ ಪಟ್ಟದೇವರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ವಿಶ್ವದಲ್ಲಿ ಕೊನೆಯ ಮಾತಿನ ಸಮಯ ಬಹಳ ಆಗಿದೆ. ನಾನು ಮಾತನ್ನು ಮುಗಿಸ್ತೀನಿ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಬಸವ ತತ್ವವನ್ನು ಆಳವಾಗಿ ಅಧ್ಯಯನ ಮಾಡಿದವರಾಗಿದೆ. ಇವತ್ತು ವಿಶ್ವದಲ್ಲಿ ಸನಾತನ ಧರ್ಮದ ಸಂಸ್ಥಾಪನೆಯನ್ನು ಮಾಡಿ ಇವತ್ತು ಈ ದೇಶದಲ್ಲಿ ರಾಮರಾಜ್ಯದ ಕಲ್ಪನೆ ಹೊಂದಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ವಿಶೇಷ ಅಂದ್ರೆ ಮೊನ್ನೆ ಅಯೋಧ್ಯೆಯ ಶ್ರೀರಾಮ ಮಂದಿರ
ಧ್ವಜವನ್ನು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಹಾರಿಸಿದರು. ನೀ ಯಾಕೋ ಇಲ್ಲ ಕುಂಚಿ ಹೋಗು 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 ಅವ ಯಾಕೋ ಇಲ್ಲ ಕುಂತಾನಪ್ಪ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಅಯೋಧ್ಯೆಯಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದರು. ಅಯೋಧ್ಯೆಯಲ್ಲಿ ಕೇಸರಿ ಧ್ವಜವನ್ನು ಹಾರಿಸ್ತಕ್ಕಂಥ ಆ ಸಂದರ್ಭದಲ್ಲಿ ಅವರು ನೆನೆಸಿದ್ದು ವಿಶ್ವಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದ್ದು ನಮ್ಮ ದೇಶ ಭಾರತ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಕೊಟ್ಟಿದ್ದು ಅಂತ ಹೇಳಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಒಂದ್ ಕಡೆ ಸನಾತನ ಧರ್ಮದ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಇತ್ತ ಒಂದು ವಿಪರ್ಯಾಸದ ಸಂಗತಿ ಆಗ್ತಾ ಇದೆ. ಅಪ್ಪರೇ ಧರ್ಮ ರಕ್ಷಣೆ ಆಗ್ಬೇಕಾಯ್ತು, ವಚನ ಸಾಹಿತ್ಯದ ಬೆಳವಣಿಗೆ ಆಗ್ಬೇಕಾಯ್ತು ಅಂದ್ರೆ ನಾನು ಇದೇ ಸ್ಥಳದಲ್ಲಿ ಹೇಳಿದ ಬಹಳ ಜನರಿಗೆ ನಾ ಹೇಳಿದಂತ ಮಾತುಗಳು ನೆನಪಿರಲ್ಲ. ಅವು ಆಗಿದ ಮೇಲೆ ಯಾರೋ ನಾ ಮಾಡಿದೆ ಅಂತ ಹಿಸ್ಟ್ರಿ ಇದೆ. ಇಲ್ಲಿ ಅವತ್ತು ಒಂದು ಮಾತಾಡಿದ, ಒಂದು ಕಡೆ ವಚನ ಸಾಹಿತ್ಯ ಎಲ್ಲ ಮಠಗಳಲ್ಲಿ ಗರಡಿ ಮನೆಗಳಾಗಬೇಕು. ಯಾವತ್ತಿನ ಮಠಗಳಲ್ಲಿ ಸಾಹಿತ್ಯ ಒಂದು ಕಡೆ ಪ್ರಚಾರ ಆಗಬೇಕಾದ್ರೆ ಅದರ ರಕ್ಷಣೆ ಗರಡಿ ಮನೆಗಳಾಗಲ್ಲ, ಸಾಹಿತ್ಯದ ರಕ್ಷಣೆ ಆಗಲ್ಲ ಅಂತಕ್ಕಂಥ ಮಾತಾಡಿರ್ತಾರೆ. ಎಲ್ಲ ಕಡೆ ಒಂದು ಕಡೆ ವಚನ ಪ್ರವಚನ, ಇನ್ನೊಂದು ಕಡೆ ಸಾಹಿತ್ಯ ರಚನೆ ಜೊತೆಗೆ ಎಲ್ಲ ಮಠಗಳಲ್ಲಿ ಗಿರಣಿ ಮನೆಗಳಾಗಬೇಕು. ವಚನ ಪ್ರವಚನ ಪಠಣ ಪಾರಾಯಣದ ಜೊತೆ ವಚನ ಸಾಹಿತ್ಯದ ರಕ್ಷಣೆಯ ಗಿರಣಿ ಮನೆಗಳಾಗಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇದೆ. ಇವತ್ತು ಎಲ್ಲೋ ಒಂದು ಸ್ವಾಮಿ ಕಾಲ್ವಿ ಹಾಕೊಂಡಿದ್ದಾರೆ. ಇವತ್ತು ತಾಲಿಬಾನಿಗಳು ಬಸವತತ್ವ ಸ್ವಾಮಿಗಳು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರ್ಬೇಕಾದ್ರೆ ಇವತ್ತು ಈ ಮಾತನ್ನ ನಾನು 10 ವರ್ಷಗಳ ಹಿಂದೆ ವಚನ ಸಾಹಿತ್ಯದ ಪ್ರವಚನ ಜೊತೆ ಮಠಗಳಲ್ಲಿ ಗರಡಿ ಮನೆಗಳಾಗಬೇಕು ಅಂತ ಹೇಳಿದ್ದೆ. ಇವತ್ತು ಆ ಗರಡಿ ಮನೆಗಳು ಆಗುವ ಅವಶ್ಯಕತೆ ಇದೆ. ಇವತ್ತು ಸ್ವಾಮಿಗಳು ಆದವರು ಮತ್ತೊಂದು ಇವತ್ತು ವಿಶ್ವಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಧರ್ಮ ನಮ್ಮದು. ಇವತ್ತು ದೈವೀಯ ಧರ್ಮದ ಮೂಲವೆನ್ನುವುದು ಬಸವಣ್ಣ. ಇವನಾರುವ ಅಂತ ಕರೆಯಲು ಬಸವಣ್ಣ. ಇವತ್ತು ಅಪ್ಪನು ನಮ್ಮ ಮಾದರಿಯ ಚಂದನೆ, ಒಪ್ಪನು ನಮ್ಮ ದೊಡ್ಡ ಕೈ ಅಂದರೂ ಬಸವಣ್ಣನವರು. ಅಂತ ಒಂದು ಧರ್ಮವನ್ನ, ಅಂತ ಒಂದು ಧರ್ಮದ ಪ್ರಚಾರ ಮಾಡ್ತಕ್ಕಂಥ ಪೂಜ್ಯರನ್ನ ತಾಲಿಬಾನಿಗಳು ಅಂತಕ್ಕಂಥ ಸಾಹಸ ಮಾಡಕ್ಕೆ ಏನು ಅಂದ್ರೆ ನಾವು ಬರೀ ಪ್ರವಚನ ಮಾಡ್ತೇವೆ, ರಕ್ಷಣೆ ಮಾಡ್ಕೊಂಡಿಲ್ಲ ಅಂತೇಳಿ. ಆ ರಕ್ಷಣೆ ಹೊಣೆನು ಪೂಜ್ಯರ ಮೇಲೆ, ನಮ್ಮೆಲ್ಲರ ಮೇಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಪವಿತ್ರವಾದಂತಹ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಬಹಳ ಜನ ಪಾಲ್ಗೊಳ್ತಾ ಇದ್ದೀರಿ. ಇನ್ನು ಈ ಪಾದಯಾತ್ರೆ ಅಪ್ಪರು ಇವತ್ತು ಊರಾಗಿಂದೇ ಹೊರಗೆ 2-3 ತಾಸು ಹತ್ತದ, ಅದಕ್ಕೆ ಬೇಗ ಪ್ರಾರಂಭ ಮಾಡಿ ಊರಾಗಿನ ಹೊರಗೋಗ್ತಕ್ಕಂಥ ಜನ ಎಲ್ಲ ಮತ್ತೆ ಆಮ್ಯಾಗ ಸೇರ್ತಾರೆ. ಮಧ್ಯಾಹ್ನ ಹೊತ್ತಿನ ತನಕ ಜನ ಸೇರೋ ತನಕ ಊರಾಗಿನ ಎಲ್ಲರ ಮನೆಗಳ ದರ್ಶನ ಮುಗಿತದಂತಕ್ಕಂಥ ಸಮಯವನ್ನು ಇಟ್ಕೊಂಡು ಮಾಡಿದ್ದಾರೆ. ನಾನು ಒಂದು 15-20 ನಿಮಿಷ ತಡವಾಗಿ ಬಂದ ಕ್ಷಮೆಯನ್ನು ಯಾಚಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಬಸವ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ, ಮಹಾರಾಜ ಬಸವಲಿಂಗ ಪಟ್ಟದ್ದೇವರಿಗೆ, ಗುರುಬಸವ ಪಟ್ಟದ್ದೇವರ ಕಾರ್ಯಕ್ಕೆ ಜೈ ಹಿಂದ್, ಜೈ ಬಸವ. ಧನ್ಯವಾದಗಳು ಅಣ್ಣಾಜಿ. ಶರಣ ಬಾಬು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದ ನೇತೃತ್ವದ ಮಾತೆ ಮಹಾದೇವ ಮಾತಾ ಇವರು ಅವರ ಒಂದು ವಚನ ಗಾಯನದೊಂದಿಗೆ ಆಶೀರ್ವಾದವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಉತ್ತಮಗಳ ಜೋರಾದ ಚಪ್ಪಾಳೆ ಬರಲಿ.